ಇವತ್ತು ನಾವು ಕಬ್ಬಾಳಮ್ಮನ ದೇವಸ್ಥಾನ ಮುತ್ತತ್ತಿಗೆ ಹೋಗ್ಬೇಕು ಅಂತಿದ್ದೀವಿ. ನಮ್ಮ ಫ್ರೆಂಡ್ ವೀರ್ ಕುಮಾರ್ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ. ನೋಡೋಣ, ಅವ್ನು ಬಂದ ಮೇಲೆ ತೋರಿಸ್ತೀನಿ. ಇದು ಈಸ್ಟ್ ವೆಸ್ಟ್ ಕಾಲೇಜ್ ರೋಡ್. ಇದು ಅಲ್ಲಿಂದ ಮುಂದೆ ಹೋದರೆ ಈಸ್ಟ್ ವೆಸ್ಟ್ ಕಾಲೇಜು. ನೋಡ್ಬೇಕು, ಇವಾಗ ಟೈಮ್ 6 ಗಂಟೆ ಆಗಿದೆ. ನಮ್ಮ ಮನೆಯಿಂದ ಇಲ್ಲಿಗೆ ಒಂದು 20 ನಿಮಿಷ ನಿಧಾನಕ್ಕೆ ಬಂದರೆ. ನೋಡೋಣ. ಏನನ್ಸ್ತಾ ಇದೆ? ಓಡ್ಸೋಕ್ಕೆ ಬರಲ್ಲ ಅಂದ್ರೂ ಅಷ್ಟು ದೂರ ಬರೋಕ್ಕೆ ಒಪ್ಕೊಂಡಿದ್ದೀರಲ್ಲ? ಏನು ಅನಿಸ್ತಾ ಇಲ್ಲ. ಇಲ್ಲ, ಲೈಫ್ ರಿಸ್ಕ್ ಅಂತ ಅನಿಸ್ತಾ ಇಲ್ವಾ? ರಿಸ್ಕ್ ಇಲ್ಲ, ರಸ್ಕ್ ಇದೆ. ಏನಿದೆ ರಸ್ಕ್ ಇದೆಯಾ? ಇಟ್ಟಿಂದೆ ನೋಡಿ, ಅವನು ಸ್ಟಾಪ್ ಮಾಡಿಬಿಡು. ನಂಗೆ ಹುಚ್ಚೆ ಬರ್ತಾ ಇದೆ. ಎಲ್ಲೂ ಒಯ್ಯೋದು? ಮೇಲೆ ಹೋಗ್ತೀಯಾ? ಮೇಲೆಲ್ಲ ಬೇಡ, ಮುಂದೆ ಎಲ್ಲೂ ಇಲ್ವಾ? ಹಾಂ, ಮುಂದೆ ಕಾಲೇಜ್ ಹೋಗ್ಬರ್ತೀವಿ. ಯೂಟರ್ನ್ ತೊಗೊಂಬರ್ತೀಯ? ಹೋಗಿ ಯೂಟರ್ನ್ ತೊಗೊಂಬರ್ಬೇಕಾ? ಇಲ್ಲಾಂದ್ರೆ ಅಲ್ಲಿ ಹಿಂಗೆ ಹೋಗ್ಬೇಕಾ ವಾಪಸ್ಸು? ರೋಡ್ ಹಿಂಗೆ, ರೂಟ್ ಹಿಂಗೆ ಇರೋದು. ಹಾಕಲ್ಲ ರೂಟು? ನಂಗೆ ಹೆಂಗಿದೆಯೋ ರೂಟ್ ಗೊತ್ತಿಲ್ಲ. ಹಾಕೋ. ಎಲ್ಲಿ ಹಾಕ್ಲಿ? ಎಲ್ಲಿಗೆ ಹಾಕಿ ಅಂದರೆ ಇದಕ್ಕೆ ಹಾಕೋ, ದೇವಸ್ಥಾನಕ್ಕೆ. ಯಾರು ಅಂಕಲ್ ಹಿಂಗೆ ಓಡ್ತಾವ್ರೆ ಬೆಳಗ್ಗೆ ಬೊಜ್ಜು ಕರಗಿಸ್ಬೇಕಲ್ಲ. ಬೊಜ್ಜೇನು ಕರಗಿಸೋದು? ಹೇಳ್ತೀನಿ ನೋಡಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ ಡ್ರೈವ್ ಮಾಡ್ತಾ ಇದ್ದಾರೆ ಇಲ್ಲಿ, ಶ್ರೀವತ್ಸ ಅವರು. ಒಳ್ಳೆ ತಿಂಡಿ ತಿನ್ಕೊಂಡ್ಬಂದ್ವಿ, ಚನ್ನಪಟ್ಟಣ ಹತ್ರ ಲೆಫ್ಟ್ ಬಂದ್ವಿ. ಅಲ್ಲಿ ಮುಂದೆ ನೋಡಿ ಸಖತ್ತಾಗಿದೆ. ಒಳ್ಳೆ ಜಾಗ ಮಾತ್ರ ಡ್ರೈವಿಂಗ್ಗೆ. ರೋಡೆಲ್ಲ ಏನಷ್ಟು ಚೆನ್ನಾಗಿಲ್ಲ, ಆದರೆ ನೋಡಕ್ಕೆ ವ್ಯೂ ಮಾತ್ರ ಚೆನ್ನಾಗಿದೆ. ಚೆನ್ನಾಗಿದೆ, ಆವ್ರೇಜ್ ಆಗಿದೆ. ಓಡಿಸ್ಬೋದು, ಸಖತ್ತಾಗಿದೆ. ಹಳ್ಳಿ ರೋಡ್ ಥರ ಇದೆ, ಹೈವೇ ಥರ ಇಲ್ಲ ಅಷ್ಟೇ. ಆದರೆ ರೋಡ್ ಕ್ವಾಲಿಟಿ ಚೆನ್ನಾಗಿಲ್ಲ. ರೋಡ್ ಕ್ವಾಲಿಟಿ ಚೆನ್ನಾಗಿದೆ, ಎಲ್ಲ ಗುಂಡಿಗಳಿದೆ ಸ್ವಲ್ಪ. ಬಟ್ ವ್ಯೂ ಮಾತ್ರ ಹೊರ್ತು. ಇದ್ಯಾವುದು ಬಸ್ಸು? ಎಂಜಾಯ್ ಮಾಡಿ. ನೀನು ನನ್ನನ್ನು 20 ಸತಿ ತೋರಿಸ್ಬೇಡ, 1 ಸತಿ 2 ಸತಿ ತೋರಿಸಿದ್ರೆ ಸಾಕು. ಬರೀ ಮುಂದೆ ತೋರಿಸು. ನೋಡಿ, KSRTC ಬಸ್ ಹೋಗ್ತಾ ಇದೆ ನಿಮಗೆ. ಅಶ್ವಮೇಧ. ಇದೆಲ್ಲ ರೆಡ್ ಸಾಯಿಲ್? ರೆಡ್ ಸಾಯಿಲ್ ಬೆಂಗಳೂರು ಹೋಗ್ತಾರೆ. ರೆಡ್ ಸಾಯಿಲ್ ಬೆಂಗಳೂರು, ತುಮಕೂರು ಎಲ್ಲ. 20 ಎಕರೆ ತೊಗೊಂಬಿಡೋಣ. 20 ಎಕರೆ ತಗೊಂಡು ಫಾರ್ಮ್ ಹೌಸ್ ಮಾಡೋಣ. ಇಲ್ಲೇ ಫಾರ್ಮ್ ಹೌಸ್ ಮಾಡ್ಬಿಟ್ಟು ಒಂದು 10 ಹಸು, 10 ಎಮ್ಮೆ, 10 ಕುರಿ ಸಾಕೊಂಡು ಇದ್ಬಿಡೋಣ. ಇಲ್ಲೇನೆ ಬೆಂಗಳೂರು ಹೋಗೋದೇ ಬೇಡ. ಅಲ್ಲ, 20 ಎಕರೆ ತಗೊಂಬಿಡೋಣ ಅಂತ ಹೇಳಕ್ಕೆ ಚೆನ್ನಾಗಿದೆ. ಕಾಸು ಬೇಕಲ್ಲ? ಎಷ್ಟಿರುತ್ತಿಲ್ಲ? ಎಷ್ಟು ಹೇಳಕ್ಕಾಗಲ್ಲ. ಇರ್ಬೋದೇನೋ ಒಂದು 50-60 ಲಕ್ಷ ಇರ್ಬೋದು. 1 ಎಕರೆ? 1 ಎಕರೆ ಯಪ್ಪ, 40 ಇರುತ್ತೆ. ಎಲ್ಲ ಸಕ್ಕತ್ತಾಗಿದೆ ನೋಡಿ. ಇಲ್ಲಿ ಚೆನ್ನಾಗಿದೆಲ್ಲ? ಚೆನ್ನಾಗಿದೆ. ಟ್ರ್ಯಾಕ್ಟರ್ ಎಷ್ಟೊಂದು? ಟ್ರ್ಯಾಕ್ಟರ್ 7 ರಿಂದ 8 ಲಕ್ಷ ಬೀಳುತ್ತೆ. ಅಯ್ಯಪ್ಪ. ಟ್ರೈಲಿ ಇಲ್ಲ, ಬರೀ ಜಸ್ಟ್ ಇಂಜಿನು ಇದು ಮಾತ್ರ ಬರುತ್ತೆ. ಹಿಂದೆ ಟ್ರೈಲಿ ಎಲ್ಲ ಬೇರೆ, ಮತ್ತೆ ಸಪ್ರೇಟ್ ಪೇ ಮಾಡಬೇಕು. ಯಾರನ್ನೋ ಹಾಕಿದಾರೆ ಇಲ್ಲಿ. ವೇಟು ಸಂತೋಷ್ ರೆಡ್ಡಿ ಲ್ಯಾಂಡ್ ಅಂತೆ. ಜಮೀನು ಹೋಗ್ಬಿಡೋಣ? ಬೇರೆ ಜಮೀನು ನಮ್ಗೆ ಯಾಕೆ? ನೋಡ್ಕೊಂಬರಕ್ಕೆ. ಇಲ್ಲಿ ನೋಡಿ, ಯಾವುದೋ ಕಟ್ತಾ ಇದ್ದಾರೆ. ಸಿಮೆಂಟ್ ಹಂಗೆ ಬಿಟ್ಬಿಟ್ಟು. ಮಳೆ ಬರುತ್ತಾ ಇವತ್ತು? ಬರ್ಬೋದು, ಮಳೆ ಬರುವ ಆಗಿದೆ. ಇವತ್ತು ಮಂಗಳವಾರ ಆದರೂ ರಶ್ ಏನು ಇರಲಿಲ್ಲ. ಏನೊಂದು 25-30 ಜನ ಇದ್ರಷ್ಟೇ. ಅಲ್ಲಿ ಒಳಗಡೆ ದೇವಸ್ಥಾನ ಇರೋದು. ಇದೇನೋ ದಾಸೋಹಕ್ಕಂತೆ ಹೊಸದಾಗಿ ಕಟ್ಟಿದಾರಂತೆ. ಕಟ್ಟಿದ್ದಾರೆ ಇಲ್ಲಿ. ನಾವು ಸ್ವಲ್ಪ ಈ ಕಡೆ ನಿಲ್ಲಿಸ್ಬಿಟ್ಟಿದ್ದೀವಿ. ದೇವಸ್ಥಾನ ಆ್ಯಕ್ಚುಲಿ ಅಲ್ಲಿ ಬರುತ್ತೆ, ಕಾಣಲ್ಲ ಇದರಲ್ಲಿ. ಇಂಟೇಷನ್ ಚೆನ್ನಾಗಿಲ್ಲ, ಇನ್ನೂ ಕಟ್ತಾ ಇದ್ದಾರೆ, ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇನ್ನೂ ಏನು ಡೆವಲಪ್ ಮಾಡ್ತಾರೆ ಏನೇ. ನಾವು ಹೂವು ತೊಗೊಂಡ್ವಿ, ಹೂವನಲ್ಲಿ ಮುಂದೆ ಹಾಕಿದ್ದೀವಿ, ಕಾಣೋದಿಲ್ಲ. ಪೂಜೆ ಮಾಡಿಕೊಟ್ರು. ಇವಾಗ ಇಲ್ಲಿಂದ ಮುತ್ತತ್ತಿಗೆ ಹೋಗೋಣ ಅಂತಿದ್ದೀವಿ. ಮುತ್ತತ್ತಿ ಆಂಜನೇಯ. ಎಷ್ಟು ಕಿಲೋಮೀಟ್ರ್ ಇದೆಯಿಂದ? 20. ಅಲ್ಲಿಂದ 29 ಇತ್ತು, ಇಲ್ಲೊಂದು 27, 26 ಇರ್ಬೋದು. ನೋಡಿ ಫ್ರೆಂಡ್ಸ್, ಸಂಗಮ ವನ್ಯಜೀವಿ ವಲಯಾರಣ್ಯಕ್ಕೆ ಸುಸ್ವಾಗತ. ಹೋಗ್ತಾ ಇದೀವಿ ಒಳಗಡೆ. ರೋಡ್ ಚೆನ್ನಾಗಿದೆ, ಗೊತ್ತಿಲ್ಲ. ಹಾಂ, ಬಂದು ಎಂಟ್ರಿ ಅಂತ ಮಾಡಬೇಕು. ಬರ್ತೀವಿ, 1 ನಿಮಿಷ. ಇಲ್ಲಿ ಮುಂದೆ ರೋಡೆಲ್ಲ ಕಿತ್ತೋಗಿದೆ. ಸಂಗಮ ವನ್ಯಜೀವಿ ವಲಯ ಅಂತ ಇದು. ಫಾರೆಸ್ಟ್ ಏರಿಯಾ ಚೆನ್ನಾಗಿದೆ. ಆನೆಗಿನ ಇದಾವಂತೆ ಎಲ್ಲ ಇಲ್ಲಿ. ಹುಷಾರಾಗಿ ಹೋಗ್ಬೇಕು. ರೋಡು ಚೆನ್ನಾಗಿಲ್ವಂತೆ. ವೆದರ್ ಚೆನ್ನಾಗಿದೆ. ಅಲ್ಲ, ಹಿಂಗೆ ಇದ್ರೆ ಪರವಾಗಿಲ್ಲ. ರೋಡು ಈ ಥರ ಇದ್ರೆ ಓಕೆ. ಹಳ್ಳ ದಿಣ್ಣೆ ಬಂದ್ಬಿಟ್ರೆ ಸ್ವಲ್ಪ ಕಷ್ಟ ಅಷ್ಟೇ. ಕಾಡು ಥರ ಇದೆ. ಕಾಡು ಒಳಗಡೆ ಹೋಗಿ ಚೆನ್ನಾಗಿದೆ. ವೆದರ್ ಸೂಪರ್ ಆಗಿದೆ. ಕಾಡು ಒಳಗಡೆ ಯಾವತ್ತಿಗೂ ಚೆನ್ನಾಗಿರುತ್ತೆ. ಬಟ್ ವೆದರ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಏನೋ ಪಕ್ಷಿಗಳೆಲ್ಲ ಈ ವೆದರ್ಗೆ.
ಪಕ್ಷಿಗಳಿದಾವಂತೆ, ಬೇರೆ ಬೇರೆ ವಿಧಗಳಾದ ಪಕ್ಷಿಗಳಿದಾವಂತೆ ಇಲ್ಲಿ ನೋಡಿ, ಚೆನ್ನಾಗಿದೆ. 12 ಕಿಲೋಮೀಟ್ರ್ ಅಂತ ಇತ್ತು ಅಲ್ಲಿ ಬೋರ್ಡು, ಮುಗಿತಾನೆ ಇಲ್ಲ. ರೋಡ್ ಬೇರೆ ಮೊದಲೇ ಚೆನ್ನಾಗಿದೆ, ಫುಲ್ ಕಿತ್ತೋಗಿದೆ ರೋಡು. ಬಟ್ ವ್ಯೂ ಮತ್ತೆ ಸಕ್ಕತ್ತಾಗಿದೆ. ನಿಧಾನಕ್ಕೆ ಬಂದಿದ್ರು ಎಂಜಾಯ್ ಮಾಡುವ ಸಕ್ಕತ್ತಾಗಿದೆ. ಬಟ್ ಏನಂದ್ರೆ ನಿಧಾನಕ್ಕೆ ಓಡಿಸ್ಬೇಕು. ಅಲ್ಲಿ ನೋಡಿ ಮೇಲೆಲ್ಲ ಮೇಲೆ ಚೆನ್ನಾಗಿದೆ, ಫುಲ್ ಒಬ್ಬರೇ ಹೋಗ್ತಾ ಇದ್ದೀವಿ. ರೋಡ್ ಹಿಂದೆನೂ ಯಾರು ಇಲ್ಲ, ಮುಂದೆನೂ ಯಾರೂ ಇಲ್ಲ. ನಾವು ಇಬ್ಬರೇ ಹೋಗ್ತಾ ಇದ್ದೀವಿ ಕಾರಲ್ಲಿ, ಯಾವುದೂ ಒಂದು ವೆಹಿಕಲ್ಸ್ ಇಲ್ಲ ಹಿಂದೆ ಮುಂದೆ. ಅದು ಬೇರೆ ರೋಡ್ ಇದೆ ಅಂತೆ, ನಾವು ಈ ರೋಡ್ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಇಲ್ಲಿ ರೋಡು ಸಖತ್ತಾಗಿದೆ, ಟರ್ನ್ಸು ಯೂಟರ್ನ್. ನೀನು ಆವಾಗಿಂದ ನೋಡಿ ಫ್ರೆಂಡ್ಸ್ ಅಂತಿದ್ಯಾ, ನಾನು ಇದನ್ನ ಎಲ್ರಿಗೂ ಪಬ್ಲಿಕ್ ಮಾಡೋದು ಡೌಟೇ. ನಾವೇ ನೋಡ್ಕೋಬೇಕು ತಿರ್ಗಾ ಬಂದು. ಯಾರಿಗಾದ್ರೂ ನೋಡಿ, ನಾವಾದ್ರೂ ನೋಡಲಿ, ನೀವಾದ್ರೂ ನೋಡ್ರಿ, ಯಾರಿಗಾದ್ರೂ ಅಷ್ಟೇ. ಚೆನ್ನಾಗಿದೆ ಜಾಗ ಮಾತ್ರ, ಆಗ ಮಸ್ತಾಗಿದೆ. ಬಟ್ ಏನಂದ್ರೆ ಒಂದು ಗಾಡಿನೂ ಕಾಣಿಸ್ತಿಲ್ವಲ್ಲ, ಸ್ವಲ್ಪ ಅದೊಂದು ಅಟ್ಲೀಸ್ಟ್ 2 ಕಾರ್ಗಳು ಕಾಣಿಸ್ಬಿಟ್ಟಿದ್ರೆ ಏನೋ ಜನ ಇದ್ದಾರೆ ಅಂತ ಸುಮ್ಮನೆ ಆಗ್ಬೋದಿತ್ತು. ಮಳೆ ಬಂದಿದೆ ಅಲ್ಲ, ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲನೂ. ಅದೇ ಬೇಸಿಗೆಗಾಲ ಅಂದ್ಬಿಟ್ರೆ ನಾವು ಒಣಗೋಗ್ಬಿಡುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಏನಪ್ಪ ಇದು ಮುತ್ತತ್ತಿಲಿ ಕಾರ್ ಮೇಲೆಲ್ಲ ಹತ್ತಾ ಇದೆ ಕೋತಿಗಳು. ಜನಕ್ಕೆ ಹುಷಾರಾಗಿ ಹೋಗ್ಬೇಕು. ಜನರಿಗಿಂತ ಕೋತಿನೇ ಜಾಸ್ತಿ ಇದ್ದಾವೆ. ರೋಡ್ ಬೇರೆ ಸರಿ ಇಲ್ಲ. ಅದ್ ನೋಡೋದು ಮುಂದೆ, ಅದ್ ನೋಡಿ ಹೆಂಗ್ ನಿಂತ್ಕೊಂಡಿದೆ. ಬಾಳೆಹಣ್ಣು ಕೊಡ್ತಾ ಇಸ್ಕೊಂತ ಇದ್ದಾವೆ. ಅವ್ರು ಕೊಡ್ತಾ ಇರ್ಲಿ, ನಮ್ಗೆ ಇಲ್ಲಿ ಮುಂದೆ ಹೋಗ್ಬಾರ್ದು ಅವರು. ನಾನು ಹೋಗೋದು ಬೇಡವಾ? ಏನ್ ಮಾಡೋದು? ಹಿಂದೆ ನೋಡು ಮೀಟರಲ್ಲಿ ಏನು ವ್ಯೂ ಚೆನ್ನಾಗಿದೆ. ಈಗ ಇಳಿಸ್ಬೇಡ ನೀನು, ತೆಗಿಯಪ್ಪ, ಎಗರ್ಬಿಡುತ್ತ ಒಳಗಡೆ. ಇವನ್ ಯಾರ ಕೋತ್ ನನ್ ಮಗ ಫುಲ್ ಆಟ ಆಡ್ತಾವ ಕೋತಿಗಳ ಜೊತೆ. ಅದು ಬಿಡಂಗಿಲ್ಲ, ಇವನು ಬಿಡಂಗಿಲ್ಲ. ಗಾಡಿನ ಓಡಿಸ್ತಾನೆ, ಬಾಳೆಹಣ್ಣು ಕೊಡ್ತಾನೆ. ಮಂಗಗಳ ಹಿಂದೆ ಓಡ್ಕೊಂಡ್ ಬರ್ತಾ ಇದಾವೆ. ಇಲ್ಲಿ ನಮಗೂ ದಾರಿನೂ ಬಿಡ್ತಾ ಇಲ್ಲ. ನಮ್ಮ ಹತ್ರ ಬೇರೆ ನಾವಿಬ್ರು ಸೇರಿ 2 ಬಾಳೆಹಣ್ಣು ಇರೋದು, ಅದು ಕೊಡಕ್ಕೂ ಆಗೋದಿಲ್ಲ. ಆರ್ನಾಕು ಬೇಡ ಇರು. ಓ ಅದು ಬಿಡಂಗಿಲ್ಲ ಇವತ್ತು ಅವನ್ನ. ಅಣ್ಣ ಹೋಗೋಣ, ನಿನ್ ಕಾರ್ ಫುಲ್ಲು. ಅದ್ ನೋಡೋದು ಹೆಂಗೆ. ಇವನು ಅದನ್ನೇ ಆಟ ಆಡ್ತಾವನೆ ಅನ್ಸುತ್ತೆ, ಕೋತಿಗಳನ್ನ ಹಿಡ್ಕೊಂಡು. ಆಟ ಆಡ್ಸದಾನೆ ಅವ್ರಿಗೆ. ಇನ್ನು ಆರ್ನಾಕು ಆಟ ಆಡ್ತಿದಾರೆ ಅವರು. ಅಲ್ಲ, ಅವನು ಅದನ್ನ ಎಲ್ಲ ಇಳಿಲಿ ಅಂತ ಕಾಯ್ತಿದ್ದಾನೆ. ಅದೆಲ್ಲಿ ಇಳಿಯತ್ತೆ, ಅವ್ರು ಕೊಡ್ತಾನೆ ಇದ್ರೆ. ಹೋಗ್ಬೇಕು ಮುಂದೆ, ಸ್ಪೀಡ್ ಹೋದ್ರೆ ಹೋಗುತ್ತೆ. ಹೋಗ್ಬಿಟ್ರೆ ಒಟ್ಟೋಗುತ್ತೆ ನೋಡಿ, ಅದ್ರ ಪಾಡೆ ಅದು ಹೋಗ್ತಾ ಇದೆ. ಅಪ್ಪ ಕೊಟ್ಬಿಟ್ಟು ಇದು ಮಾಡಿದ್ರೆ ಇವಾಗ ಕೋತಿಗಳು ಹೆಂಗಿದೆ ನೋಡಿ, ಎಷ್ಟು ಬರ್ತಾ ಇದ್ದಾರೆ. ಅಂತೂ ಅದು ನೋಡಿ, ಅದು ಕಬ್ಬಾಳಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದು ನಮ್ಮ ವೀರ್ ಕುಮಾರ್ ಅವ್ರು ತೊಗೊಂಡಿದ್ದು. ಇಲ್ಲಿ ಮುತ್ತತ್ತಿ ಫಾರೆಸ್ಟ್ ಏರಿಯಾ ಆಲ್ಮೋಸ್ಟ್ ಮುಗಿತೀನಿ. 2 ಕಿಲೋಮೀಟ್ರ್ ಇದೆ. ಯಪ್ಪ ರೋಡ್ ಮಾತ್ರ. ಅವ್ನು ಯಾರೋ ನಮ್ಮ ಮುಂದೆ ಸೆಂಟ್ರ್ ಹೋದವನು ಇದ್ನಲ್ಲ, ಅವನಲ್ಲೇ ನಿಂತ್ಕೊಂಡ್ಬಿಟ್ಟ, ಇನ್ನೂ ಬರಲಿಲ್ಲ. ಮೋಸ್ಟ್ಲಿ ಬರಲ್ಲ ಅನ್ಸುತ್ತೆ ಅವನು. ನೆಕ್ಸ್ಟ್ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಹೋದರೆ 2 ಕಿಲೋಮೀಟ್ರ್ ದೇವಸ್ಥಾನ ಅಂತೆ, ನೋಡ್ಬೇಕು ಮುಂದೆ. ಇವಾಗ ಸದ್ಯಕ್ಕೆ ಇಲ್ಲಿ ನಿಲ್ಸಿದ್ದೀವಿ. ನಮ್ಗೇನು ಯಾವ ಪ್ರಾಣಿನೂ ಸಿಗಲಿಲ್ಲ. ಎಲ್ಲ ಹೇಳಿದ್ರು, ಚಿರತೆ ಇದೆ, ಆನೆ ಇದೆ, ಎಲ್ಲ ಇದೆ, ಸಿಗಲಿಲ್ಲ ಅಷ್ಟೇ. ಇಲ್ಲೆಲ್ಲ ಒಳಗಡೆ ಹೋದರೆ ಏನೇನಿದೆಯೋ ಯಾರಿಗೆ ಗೊತ್ತು, ಎಲ್ಲ ಇರುತ್ತೆ. ಬಟ್ ಚೆನ್ನಾಗಿದೆ, ಈ ವೆದರ್ಗೂ ಎಲ್ಲ ಸೂಪರಾಗಿದೆ. ವೆದರು ಎಲ್ಲ ನೋಡೋಣ ದೇವಸ್ಥಾನಕ್ಕೆ ಹೋಗಿ. ಇನ್ನೇನು ಸಮಾಚಾರ ಹೇಳ್ಬೇಕು. ಅಲ್ಲಿ ನೋಡಿ ಮೇಕೆ ಕಾಯ್ತಿದ್ದಾರೆ. ಮೇಕೆ ಕಾಯ್ತಾ ಇದ್ದಾರ? ಕಾಯ್ಲಿ. ಏನೋ ಸ್ಯಾಂಟ್ರದೊಂದು ಪತ್ತನೇ ಇಲ್ಲ. ಬರಲ್ಲ ಬಿಡ ಪಾಪ. ಅವ್ನು ಬೇರೆ 5 ಜನ ಇದ್ದಾರೆ, ಅದರಲ್ಲಿ 5-4 ಜನ ಇದ್ದಾರೆ. ಕೋತಿಗೆ ಬಾಳೆಹಣ್ಣು ಕೊಟ್ಟ, ಈ ರೋಡ್ ಅವನಿಗೆ ಬಾಳೆಹಣ್ಣು ಕೊಟ್ಬಿಡ್ತು. ಅವನು ಪಕ್ಕ ಬಾಯಿಗೆ ಬಂದಿರುತ್ತೆ ಇವಾಗ. ಅಲ್ಲಿ ನಾವು ವೀಡಿಯೋ ಮಾಡಲಿಲ್ಲ. ಅಲ್ಲಿ ಇಲ್ಲಿ ಏನಿದೆಯೋ ಇದೇನೂ ಅಲ್ಲ, ಫುಲ್ಲು ಎಲ್ಲ ಹಳ್ಳ ಎಲ್ಲ ಕಿತ್ತೇ ಹೋಗಿದೆ ರೋಡು. ನೋಡೋಣ. ನೀ ಯಾವ್ದಲ್ಲ ಇಳಿದ್ಬಿಟ್ಟು ಹುಚ್ಚೆ ಒಯ್ಯೋಕ್ಕೆ ಗಸಗಸೆ ಮರ ಅನ್ಕೊಂಡಿ. ಇನ್ನು ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ನೋಡಿದ್ರೆ ಸೂಪರ್ ಆಗಿದೆ ನದಿ. ಮಳೆಗಾಲ ಆಗಿರೋದ್ರೆ ನೀರು ತುಂಬಿದೆ, ಭರ್ಜರಿ ಆಗಿದೆ. ಇಲ್ಲಿ ಮಾತ್ರ ಭರ್ಜರಿ ಹರಿತಾ ಇದೆ ನದಿನೂ. ಪಕ್ಕದಲ್ಲಿ
ನದಿ ಇಲ್ಲಿ ಈ ಕಡೆ ನದಿ ಈ ಕಡೆ ಬೆಟ್ಟ, ಒಳ್ಳೆ ಕಾಂಬಿನೇಷನ್ನು, ನೋಡಕ್ಕಂತೂ ಒಳ್ಳೆ ಸೀನರಿ. ಅಲ್ಲಿ ಮುಂದೆ ಹೋದರೆ ಮುತ್ತತ್ತಿ ದೇವಸ್ಥಾನ ಅನಿಸುತ್ತೆ. ಇಲ್ಲಿ ಅಲ್ಲಿ ನೋಡಿ ಕೊಕ್ಕರೆಗಳು ನಿಂತಿದೆ, ಕ್ಯಾಮ್ರಲ್ಲಿ ಕಾಣಲ್ಲ ಅದು. ವೀರಕುಮಾರ್ ಅವ್ರು ಕಲ್ಲು ಹಾಯ್ಕೊಂತವ್ರೆ ಆಟ ಆಡೋಕ್ಕೆ. ಏನನ್ಸ್ತದೆ ಕಲ್ಲು ಹಾಯ್ಕೊಳಕ್ಕೆ? ಇದು ಹೋಗುತ್ತೆ ನೋಡಿ, ಏನಾಗುತ್ತೆ? ಇದು ಹೋಗುತ್ತೆ. ತೋರಿಸು ಕಲ್ಲು ಎಲ್ಲಿಗೆ ಹೋಗುತ್ತೆ? ಎಲ್ಲೋ ಹೋಯ್ತಲ್ಲೋ, ಪರವಾಗಿಲ್ಲ, 3 ಹೋಯ್ತಲ್ಲ. 4 ಹೋಯ್ತು. ಹಿಂಗೆ ಹಾಯ್ಕೊಂತ ಇದ್ರೆ ಇಲ್ಲಿರೋ ಕಲ್ಲುಗಳನ್ನ ತೆಗೆದು ಒಳಿಕೆ ಹಾಕ್ಬಿಟ್ಟು ನೀರು ಹೋಗೋದನ್ನ ನಾವೇ ಡ್ಯಾಮ್ ಕಟ್ಬಿಡೋಣ ಒಂದು. ಇಲ್ಲಿ ನೋಡು, ವಿಶ್ವೇಶ್ವರಯ್ಯ ತುಂಡು ಡ್ಯಾಮ್ ಕಟ್ತಾವ ನೀರು ಕಲ್ಲಿಸ್ಕೊಂಡು. ಹಾಂ ಹೋಯ್ತು. ಹಾಂ ಅಲ್ಲ, ಸೈಕಾಗಿ ಹೋಯ್ತು ನೋಡು, ಹಿಂಗೆ ಎಸಿತಾ ಇರೋ ಫುಲ್ ಇಲ್ಲೊಂದು ಡ್ಯಾಮ್ ಕಟ್ಬಿಡೋಣ ಅಡ್ಡ. ಡ್ಯಾಮ್ ನೋಡಿ ಯಾರು ಏನಿಲ್ಲ ಇದು. ನೋಡಲ್ಲ ನಿಮ್ಮ ಫ್ರೆಂಡು. ನಾವಿವಾಗ ಮುತ್ತತ್ತಿ ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಕಾವೇರಿ ನದಿ ಹರಿತಾ ಇರೋದು. ಮಳೆಗಾಲ ಆಗಿರೋದ್ರಿಂದ ಇಷ್ಟು ಮಟ್ಟಿಗೆ ನೀರಿದೆ. ಬೇಸಿಗೆ ಆಗಿದ್ದರೆ ಎಷ್ಟಿರ್ತಿತ್ತೋ ಗೊತ್ತಿಲ್ಲ. ಸೊ ಆ ಕಡೆ ಆಂಜನೇಯನ ದೇವಸ್ಥಾನ ಇದೆ. ಇಲ್ಲಿಂದ ಒಂದು 200 ಮೀಟ್ರ್ ಆಗುತ್ತೆ, ನಡ್ಕೊಂಡು ಹೋಗ್ಬೇಕು. ಸೊ ಈ ಜಾಗದ್ದು ಏನಂದರೆ, ರಾಮಾಯಣದ ಕಾಲದಲ್ಲಿ ಸೀತೆ ಇಲ್ಲಿ ಸ್ನಾನ ಮಾಡಬೇಕಾದ್ರೆ ಮುತ್ತಿನ ಮೂಗುತಿ ಉದ್ರೋಯ್ತಂತೆ. ಸೊ ಅದನ್ನು ಆಂಜನೇಯ ಎತ್ಕೊಟ್ಟಿದ್ದಕ್ಕೆ ಸೀತೆ ಆಶೀರ್ವಾದ ಮಾಡಿದ್ರಂತೆ, ನೀನು ಇಲ್ಲಿ ನೆಲೆಸಿರು ಅಂತ. ಇಲ್ಲಿ ನೀರ ಹತ್ರ ಬಂದ್ವಿ, ಕೆರೆ ಹಾವು ಕಾಣಿಸ್ತು. ನಮ್ಮ ವೀರಕುಮಾರ್ ಅವ್ರು ಹಿಡಿಯೋಕೆ ಹೋಗ್ತಾ ಇದ್ದಾರೆ. ಇಲ್ಲಪ್ಪ, ಗೋ ಕೆರೆ ಹಾವು ಕ್ಯಾಚರ್. ನೋಡಿ ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಝೂಮ್ ಆಗ್ತೀನಿ ನೋಡಿ, ಸ್ವಲ್ಪ ಕಾಣಿಸ್ತಿದೆ. ಕಚ್ಚಿಸ್ಕೊಂಡು ನೀನು ಕಾಣಿಸ್ತಿದ್ದಂಗೆ ಹೋಗ್ಬಿಡ್ತೀಯ ಬಾಯಿಲಿ. ನೋಡಿ ಇಲ್ಲಿ ಹೆಂಗಿದೆ. ಅಂತೂ ತಲಕಾಡಿಗೆ ಬಂದ್ವಿ. ಇವಾಗ ವೈದ್ಯನಾಥೇಶ್ವರ ಮತ್ತು ಕೆಳಗಡೆ ಇರೋ ದೇವಸ್ಥಾನದ್ದು ಆಯಿತು. ಇವಾಗ ಮುಂದೆ ಇಲ್ಲೊಂದು 3-4 ದೇವಸ್ಥಾನ ಇದೆ, ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪೂರ್ತಿ ಮರಳು. ಇದಾದಮೇಲೆ ಅಲ್ಲಿ ಹಿಂದ್ಗಡೆ ಕಾವೇರಿ ನದಿಲಿ ಆಟ ಆಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಮಳೆ ಬೇರೆ ಬರೋಂಗಿದೆ. ಏನು ಅನಿಸ್ತಾ ಇದೆ ವೀರಕುಮಾರ್ ಅವರೇ? ಚೆನ್ನಾಗಿ ಅನಿಸ್ತಾ ಇದೆ. ಏನು ಚೆನ್ನಾಗಿ ಅನಿಸ್ತದೆ? ನಡೆಯೋದಾ? ನಡೆಯೋದು ಚೆನ್ನಾಗಿದೆ. ಕಾಲನ್ನ ಯಾವುದ್ರ ಮೇಲೋ ಇಟ್ಟಂಗೆ ಆಗ್ತಾ ಇದೆಯಾ? ಇಲ್ಲೆಲ್ಲೋ ಇಟ್ಟಂಗೆ ಆಗ್ತಾ ಇದೆ. ಅಲ್ಲ, ಈ ಥರ ಮೆತ್ತಗೆ ಇರೋದು ನಿಮಗೆ ಅಭ್ಯಾಸ ಇಲ್ವಲ್ಲ? ಮೆತ್ತಗೆ ಇರೋದು. ಹಾಂ, ಅಂತೂ ಇವಾಗ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಕೀರ್ತಿನಾರಾಯಣ ದೇವಸ್ಥಾನನೂ ಆಯಿತು. ಇವಾಗ ಮುಂದೆ ನೀರಲ್ಲಿ ಆಟ ಆಡೋಕ್ಕೆ ಹೋಗೋದು ಅಂತ ನೋಡ್ತಾ ಇದ್ದೀವಿ. ನೋಡೋಣ. ತಲಕಾಡು ನೀರು ಬಂತು, ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ಇಲ್ಲೆಲ್ಲ ವೀಕೆಂಡಲ್ಲಿ ಬಂದರೆ ಕಾಲಿಡೋಕ್ಕೆ ಜಾಗ ಇರಲ್ಲ. ಇವಾಗ ನೋಡಿದ್ರೆ ಖಾಲಿ ಇದೆ. ನೀರು ಚೆನ್ನಾಗಿದೆ. ಇದೆಲ್ಲ ಕಾವೇರಿನೇ ತಾನೇ? ಡ್ಯಾಮ್ ಗೇಟ್ಸ್ ಓಪನ್ ಆಗಿರೋದ್ರಿಂದ ಬೇಜಾನ್ ನೀರಿದೆ ಮಾತ್ರ. ಇಳಿಯೋದ ಬೇಡವಾ ನೋಡ್ತಾ ಇದ್ದೀವಿ. ಏನು ಮಾಡೋಣ ವೀರು? ನಿಮ್ಮ ಇಷ್ಟ. ನಮ್ಮ ಇಷ್ಟ ಅಲ್ಲ, ನೀನು ಹೇಳಬೇಕು. ನೀನು ಹೆಂಗೆ ಹೇಳ್ತೀಯೋ ಹಂಗೆ. ಅಷ್ಟು ಟ್ರಯಲ್ ಮಾಡೋಣ, ಆಮೇಲೆ ಟ್ರಯಲ್ ಅಂದರೆ ಇಳಿಬೇಕಲ್ಲ ಇವಾಗ. ಅಲ್ಲಿ ಎಚ್ಚರಿಕೆ ಅಂತ ಹಾಕಿದ್ದಾರೆ. ಆ್ಯಕ್ಚುಲಿ ನೀರು ಕಣ್ಣಲ್ಲಿ ನೋಡೋಕ್ಕೇ ಕರೆಂಟ್ ಫಾಸ್ಟ್ ಆಗಿದೆ ಅಲ್ಲ, ನೋಡಿದ್ರೆ ಹೋಗ್ತಾ ಇದೆ ಫುಲ್ಲು. ಹಾಂ ಅಪ್ಪ, ಹೇಳ್ಬೇಕಂದ್ರೆ ಇದೇನು ಜನನೇ ಅಲ್ಲ. ಏನು ವೀಕೆಂಡಲ್ಲಿ ಬಂದರೆ ಏನದು ಜಪ್ಪ ಥೂ, ಏನು ಫುಲ್ ಮುತ್ಕೊಂಡ್ಬಿಟ್ಟಿರ್ತಾರೆ ಇಲ್ಲಿ. ಇಳಿಯೋಣ? ಏನೋ ಮುಖ ನೋಡೋದಲ್ಲ, ಹೇಳು. ಓಕೆ, ಲೆಟ್ಸ್ ಸಿ. ತಲಕಾಡಲ್ಲಿ ಇಷ್ಟು ಕಮ್ಮಿ ಜನ ಇರೋದನ್ನ ನೋಡೋಕೆ ಅಪರೂಪಕ್ಕೆ ಸಿಕ್ಕಿದೆ. ನಾನು ನಮ್ಮ ಫ್ರೆಂಡ್ ಬಿಟ್ಟರೆ ಯಾರಿಲ್ಲ ನೀರಲ್ಲಂತೂ.
ಆವಾಗಲೇ ಸ್ವಲ್ಪ ಜನ ಇದ್ದರು, ಇವಾಗ ಯಾರಿಲ್ಲ, ನಾವು ಮಾತ್ರ. ಏನು ಅನಿಸ್ತದೆ? ಸೂಪರ್ ಆಗಿದೆ. ಕೆಳಗಡೆ ಕೆಳಗಡೆ ಮಾತ್ರನಾ? ಕೆಳಗಡೆ ಮೇಲ್ಗಡೆ ಎಲ್ಲ ಸಖತ್ತಾಗಿದೆ. ಹಂಗಂತ್ಯಾ? ಧ್ಯಾನ ಮಾಡ್ತಿದ್ದಾರೆ ಇಲ್ಲಿ ಯೋಗಿಗಳು. ಮುಂದೆ ಸನ್ಯಾಸತ್ವ ಸ್ವೀಕಾರ ಮಾಡ್ತಾರಂತೆ. ಯೋಗಿ ನೀರೇಂದ್ರನಾಥ್ ನಾನು. ಮುಂದೆ ಶಂಕರ ಮಠದ ಮುಂದಿನ ಅಧಿಪತಿ ಇವರೇ ನೋಡ್ಕೊಳ್ಳಿ. ನೋಡ್ಕೊಂಡ್ಬಿಟ್ಟು ಶಂಕರ ಮಠದ ಅಧಿಪತಿಗಳು ಮುಂದಿನ ಸ್ವೀಕಾರ ಮಾಡ್ಬಿಟ್ಟು ಮಠಾಧಿಪತಿ ಆಗ್ತಾರೆ ಅಂತ ಗೊತ್ತಿಲ್ಲ. ಮಠಾಧಿಪತಿ ಆಗೋದಿರ್ಲಿ, ಚಡ್ಡಿ ಹೋಗದೆ ಹೋದ್ರೆ ಸಾಕಿಲ್ಲಿ. ಮೋಡ ಇದೆ, ಫುಲ್ ಮೋಡ ಇದೆ, ಮಳೆ ಬರುತ್ತದೆ. ಇಲ್ಲ, ಅಲ್ಲಿ ನೋಡಿ ಸ್ವಲ್ಪ ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ. ಬ್ಲೂ ಕಾಣಿಸ್ತಾ ಇದೆ, ಬಟ್ ಮೇಲೆ ಮೋಡ ಇದೆ. ಮಳೆ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಇದು ಸೆಂಟ್ರಲ್ ರಿಫ್ಲೆಕ್ಟ್ ತಾತ ಹೆಂಗೆ ಹೋಗ್ತಾರೆ ತಾತ ಚೀಲ ಹತ್ಕೊಂಡು. ಅಷ್ಟೇ ಹಳ್ಳಿಲ್ಲ, ಅಷ್ಟೇ ಅಲ್ಲ ಹೋಗ್ತಾ ಇರೋದು ಬರ್ತಾ ಇರೋದು.